ಸ್ನೇಹಿತರೆ ನಮಸ್ತೆ, ಮತ್ತೊಮ್ಮೆ ನಿಮಗೆ RDT QNA ಸೆಷನ್ ಎಪಿಸೋಡ್ ನಂಬರ್ 23 ಗೆ ನಿಮಗೆ ಎಲ್ರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ QNA ಸೆಷನ್ ಅಲ್ಲಿ ಯಾರು ಯಾವ ಕ್ವಶನ್ ಕೇಳಿದ್ರೆ ಅಂತ ನೋಡೋಣ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಇನ್ನು ಹೊಸಬರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಾಣೋ ಬೆಲ್ ಐಕನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಾನು ಮಾಡಿದ FM ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಸ್ನೇಹಿತರೆ, ವಿಠಲ್ ಗುರು ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ, ಡಿ ಕ್ಲಚ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅಂತ ಕೇಳ್ತಿದ್ದಾರೆ. ಡಿ ಕ್ಲಚ್ ಅಂತ ಹೇಳಿದ್ರೆ ಡಬಲ್ ಕ್ಲಚ್. ಒಂದು ಗೇರ್ ಇಂದ ಒಂದು ಗೇರ್ ಗೆ ಶಿಫ್ಟ್ ಮಾಡ್ಬೇಕಾದ್ರೆ, ಅಂದ್ರೆ ಈಗ ಫಸ್ಟ್ ಗೇರ್ ಅಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಸೆಕೆಂಡ್ ಗೇರ್ ಶಿಫ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ತಿದ್ದಾರೆ ಅಂತ ಫಸ್ಟ್ ಕ್ಲಚ್ ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಗೇರ್ ಇಂದ ನ್ಯೂಟ್ರಲ್ ತರೋದು, ನೆಕ್ಸ್ಟ್ ಮಾಡ್ಬಿಟ್ಟು ಮತ್ತೆ ಕ್ಲಚ್ ನ ರಿಲೀಸ್ ಮಾಡೋದು, ಮತ್ತೆ ಕ್ಲಚ್ ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನ್ಯೂಟ್ರಲ್ ಇಂದ ಸೆಕೆಂಡ್ ಗೇರ್ ಗೆ ಎಂಗೇಜ್ ಮಾಡೋದು. ಅಂದ್ರೆ ಹೆವಿ ಟ್ರಕ್ ಅಥವಾ ಗೂಡ್ಸ್ ಗಾಡಿಗಳಲ್ಲಿ ಇವಾಗಲೂ ಸಹ ಹೀಗೆ ಮಾಡ್ತಾರೆ, ಗೇರ್ ನ ಚೇಂಜ್ ಮಾಡ್ಬೇಕಾದ್ರೆ. ಸೊ ಡಿ ಕ್ಲಚ್ ಅಂದ್ರೆ ಇಷ್ಟ ಸಿಂಪಲ್ ನೇ ಡಬಲ್ ಕ್ಲಚ್. ಒಂದು ಗೇರ್ ಇಂದ ಇನ್ನೊಂದು ಗೇರ್ ಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆ ಗೇರ್ ಇಂದ ನ್ಯೂಟ್ರಲ್ ತರೋದು, ಒಂದು ಕ್ಲಚ್ ನ ಪ್ರೆಸ್ ಮಾಡಿ ಮತ್ತೆ ಕ್ಲಚ್ ನ ರಿಲೀಸ್ ಮಾಡಿ, ಹಾಗೆ ಮತ್ತೆ ನೆಕ್ಸ್ಟ್ ಗೇರ್ ಗೆ ಶಿಫ್ಟ್ ಮಾಡ್ಬೇಕಾದ್ರೆ ಮತ್ತೆ ಕ್ಲಚ್ ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಗೇರ್ ಗೆ ಶಿಫ್ಟ್ ಮಾಡೋದು. ಸೊ ಇದೆ ಡಿ ಕ್ಲಚ್, ಡಬಲ್ ಕ್ಲಚ್. ಆಯ್ತಾ? ಆಟಮ್ ಗೇಮಿಂಗ್ ಕನ್ನಡ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ, ಏನಂತ ಹೇಳಿದ್ರೆ ಪೋಲೋ ಕಾರ್ ಬೆಸ್ಟ್ ಸರ್ ಅಂತ ಕೇಳಿದ್ದಾರೆ. ಪೋಲೋ ಕಾರ್ ಅಂತ ಹೇಳಿದ್ರೆ ಆಕ್ಚುಲಿ ಬಂದ್ಬಿಟ್ಟು ಒಂದು ಒಳ್ಳೆ ಗಾಡಿ. ಆಯ್ತಾ? ನೀವು ಏನಾದ್ರೂ ಡ್ರೈವಿಂಗ್ ಅಲ್ಲಿ ಫನ್ ಮಾಡಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಡ್ರೈವಿಂಗ್ ಅಲ್ಲಿ ಬಂದ್ಬಿಟ್ಟು ಪವರ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ, ಡ್ರೈವಿಂಗ್ ಅಲ್ಲಿ ನೀವು ಎಂಜಾಯ್ ಮಾಡಬೇಕು, ಫ್ರಂಟ್ ವೀಲ್ ಡ್ರೈವ್ ಅಂತ ಹೇಳಿದ್ರೆ, ಎಂಜಿನ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಪರ್ಫಾರ್ಮೆನ್ಸ್ ಇರುವಂತ ಎಂಜಿನ್ ಗಾಡಿ ಬೇಕು ಅಂತ ಹೇಳಿದ್ರೆ, ಪವರ್ ಬೇಕು ಅಂತ ಹೇಳಿದ್ರೆ ಪೋಲೋ ಕಾರ್ ಈಸ್ ಬೆಸ್ಟ್ ಫಾರ್ ಯು. ಸೆಗ್ಮೆಂಟ್ ಗಾಡಿಗಳಲ್ಲಿ ಅತಿ ಹೆಚ್ಚು ಪವರ್ ಜನರೇಟ್ ಮಾಡುವಂತ ಗಾಡಿ ಪೋಲೋ. ಹಾಗೆ ಬಂದ್ಬಿಟ್ಟು ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ ಆ ಗಾಡಿಯಲ್ಲಿ ಬಂದ್ಬಿಟ್ಟು. ಪವರ್ ಅಲ್ಲಿ ಆಯ್ತು, ಪರ್ಫಾರ್ಮೆನ್ಸ್ ಅಲ್ಲಿ ಆಯ್ತು, ಕಂಫರ್ಟ್ ಅಲ್ಲಿ ಆಯ್ತು, ಹ್ಯಾಂಡ್ಲಿಂಗ್ ಅಲ್ಲಿ ಆಯ್ತು, ರೈಡಿಂಗ್ ಕ್ವಾಲಿಟಿ ಅಲ್ಲಿ ಆಯ್ತು, ಆ ಸೆಗ್ಮೆಂಟ್ ಗಳೆಲ್ಲ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಇಲ್ಲಿ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಸ್ಪೇಸ್ ಅಲ್ಲಿ ನಿಮ್ಗೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಬಟ್ ರಿಯರ್ ಸೀಟ್ ಸ್ಪೇಸ್ ಏನಿದೆ ಅದು ಬಂದ್ಬಿಟ್ಟು ತುಂಬಾನೇ ಕಡಿಮೆ ಇದೆ. ಇನ್ ಕೇಸ್ ಏನೋ ಸ್ವಲ್ಪ ಮಟ್ಟಿಗೆ ನಿಮ್ ಹೈಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಡ್ರೈವಿಂಗ್ ಸೀಟ್ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಅಂತ ಹೇಳಿದ್ರೆ ಹಿಂದ್ಗಡೆ ರಿಯರ್ ಸೀಟ್ ಅಲ್ಲಿ ಎಂಟ್ರಿ ಆಗೋದು ಕಷ್ಟ ಆಗ್ಬಿಡುತ್ತೆ ಆ ಗಾಡಿಗಳಲ್ಲಿ. ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸ್ ಆಗಬೇಕು. ಅದು ಬಿಟ್ರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಗಾಡಿ, ಈ ಗಾಡಿಯಲ್ಲಿ ಯಾವುದೇ ಮೈನಸ್ ಪಾಯಿಂಟ್ ಇಲ್ಲ ನನ್ನ ಪ್ರಕಾರ. ಅರುಣ್ ಕೆ ಅನ್ನೋರು ಕೇಳ್ತಿದ್ದಾರೆ, 40 ಕಿಲೋಮೀಟರ್ ಓಡಿಸ್ತಾ ಇದ್ರೆ ಪ್ರಾಬ್ಲಮ್ ಆಗುತ್ತಾ ಸರ್? 5ನೇ ಗೇರ್ ಯೂಸ್ ಮಾಡದೆ ಇದ್ರೆ ಪ್ಲೀಸ್ ಹೇಳಿ ಅಂತ. ಆಕ್ಚುಲಿ ಏನಂತ ಹೇಳಿದ್ರೆ ನಿಮ್ಗೆ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದಾರೆ ಅಂತ ಹೇಳಿದ್ರೆ ನೀವು ಆಬ್ವಿಯಸ್ಲಿ 4th ಗೇರ್ ಅಲ್ಲೇ ಮೂವ್ ಮಾಡ್ಬೇಕಾಗುತ್ತೆ. 4th ಗೇರ್ ಅಲ್ಲಿ ನೀವು ಡ್ರೈವ್ ಮಾಡ್ತಾ ಇರ್ಬೇಕಾಗುತ್ತೆ. ಬಟ್ ಏನಂತ ಹೇಳಿದ್ರೆ ನೀವು ಎಷ್ಟು ದೂರದವರೆಗೂ ನೀವು ಅಷ್ಟೇನೆ ನೀವು ಮೇಂಟೈನ್ ಮಾಡೋಕ್ಕಾಗುತ್ತೆ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ, ಅಲ್ವಾ? ನೀವು ಡ್ರೈವ್ ಮಾಡ್ತಾ ನಿಮ್ಗೆ ಸ್ಪೀಡ್ ಅನ್ನ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ 40 to 50 ಆಗುತ್ತೆ, 50 to 60 ಆಗುತ್ತೆ, ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಆಬ್ವಿಯಸ್ಲಿ ನೀವು ಆ ಸ್ಪೀಡ್ಗೆ ತಕ್ಕ ಹಾಗೆ ಆ ರೈಟ್ ಗೇರ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ನಾನು 40 ಅಬವ್ ಹೋಗೋದೇ ಇಲ್ಲ, ಸ್ಪೀಡ್ ಜಾಸ್ತಿ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ 4th ಗೇರ್ಲ್ಲ ನೀವು ಮಾಡಬೇಕಾಗುತ್ತೆ. ನೀವು 5th ಗೇರ್ ಹಾಕೋಕ್ಕಾಗಲ್ಲ. ಹಾಕಿದ್ರೆ ಬಂದ್ಬಿಟ್ಟು ನಿಮ್ಗೆ ಅಲ್ಲಿ ಬಂದ್ಬಿಟ್ಟು ಲ್ಯಾಗಿ ಫೀಲ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ರೇವು ಮತ್ತೆ ನಿಮ್ಮ ಗೇರ್ ಸ್ಪೀಡ್ ಏನಿದೆ, ಸ್ಪೀಡ್ ಮತ್ತೆ ಆ ಗೇರ್ ರೇಷಿಯೋ ಅದು ಮ್ಯಾಚ್ ಆಗಲ್ಲ. ಸ್ಪೀಡ್ಗೆ ತಕ್ಕ ಹಾಗೆ ರೈಟ್ ಟೈಮ್ನಲ್ಲಿ ರೈಟ್ ಗೇರ್ನ ಯೂಸ್ ಮಾಡಬೇಕಾಗುತ್ತೆ. ಆಯ್ತಾ? ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಕಿರಣ್ ಕುಮಾರ್ ಪಾಟೀಲ್, ಹಾಯ್ ನಾಗರಾಜ್ ಸರ್, ಥ್ಯಾಂಕ್ಸ್ ಫಾರ್ ದಿ ಡ್ರೈವಿಂಗ್ ಎಜುಕೇಶನ್. ಐ ಹ್ಯಾವ್ ಒನ್ ರಿಕ್ವೆಸ್ಟ್ ವಿತ್ ಯು. ಫಾರ್ ಫಸ್ಟ್ ಟೈಮ್ ಕಾರ್ ಬಯರ್ nowadays preferring EV cars, so can you please do comparison between EV and petrol car cost and maintenance and also price difference? Thanks in advance ಅಂತ ಕೇಳ್ತಿದ್ದಾರೆ. ಇವಾಗ ಬಂದ್ಬಿಟ್ಟು ಎಲೆಕ್ಟ್ರಿಕ್ EV ವೆಹಿಕಲ್ ಜಮಾನ ಸ್ಟಾರ್ಟ್ ಆಗಿದೆ. ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಾಯ್ತು ಅಂತ ಹೇಳಿದ್ರೆ ಒಂದ್ 2 ಗಾಡಿಯ ಕಂಪ್ಯಾರಿಸನ್ ಮಾಡ್ತಾ ಹೇಳ್ಬೇಕು ಅಂತ ಹೇಳಿದ್ರೆ ನಾನ್ ನಿಮ್ಗೆ ಚೂಸ್ ಮಾಡೋದು ಅಂತ ಹೇಳಿದ್ರೆ ಟಾಟಾ ನೆಕ್ಸಾನ್ ಇಲ್ಲಿ ನಿಮ್ಗೆ ಚೂಸ್ ಮಾಡ್ತೇನೆ. ಟಾಟಾ ನೆಕ್ಸಾನ್ ಪೆಟ್ರೋಲ್ XM ವೇರಿಯಂಟ್, ಹಾಗೆ ಬಂದ್ಬಿಟ್ಟು ಅದಕ್ಕೆ ಕಂಪೇರ್ ಮಾಡ್ತಿರೋದು ಟಾಟಾ ನೆಕ್ಸಾನ್ EV XM ವೇರಿಯಂಟ್. ಯಾಕಂದ್ರೆ ಅವೆರಡು ಬಂದ್ಬಿಟ್ಟು ಈಕ್ವಲ್ ವೇರಿಯಂಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ನೆಕ್ಸಾನ್ XM ಪೆಟ್ರೋಲ್ ಏನಿದೆ ಅದರ ಆನ್ ರೋಡ್ ಪ್ರೈಸ್ 10,83,537 rupees ಆಗುತ್ತೆ. ಅದೇ ನಿಮಗೆ ನೆಕ್ಸಾನ್ EV XM S ಮಾಡೆಲ್ ಬಂದ್ಬಿಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ ಸಿಗುವಂತದ್ದು 15,06,737 ರೂಪಾಯಿ. ಸೊ ಇಲ್ಲಿ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಎಷ್ಟಾಯ್ತು? ಪೆಟ್ರೋಲ್ಗೂ ಹಾಗೆ EVಗೂ ನಿಮಗೆ ಆನ್ ರೋಡ್ ಪ್ರೈಸ್ ಅಲ್ಲಿ ಡಿಫ್ರೆನ್ಸ್ ಬಂದ್ಬಿಟ್ಟು ನಿಮಗೆ 4,23,200 ಡಿಫ್ರೆನ್ಸ್ ಬರುತ್ತೆ. ಅಂದ್ರೆ ನಿಮಗೆ EV ವೆಹಿಕಲ್ ತಗೊಂಡ್ರೆ ಅಂತ ಹೇಳಿದ್ರೆ ನಿಮಗೆ 4,23,000 ನೀವು ಜಾಸ್ತಿ ಪೇ ಮಾಡ್ಕೋಬೇಕಾಗುತ್ತೆ ಕಂಪೇರ್ ಟು ಪೆಟ್ರೋಲ್ ಗಾಡಿ. ಫಸ್ಟ್ ಇಲ್ಲಿ ಮೇಂಟೆನೆನ್ಸ್ ಕಾಸ್ಟ್ ತಗೊಂಡ್ವಿ ಅಂತ ಹೇಳಿದ್ರೆ ಪೆಟ್ರೋಲ್ ಗಾಡಿಯಲ್ಲಿ ನಿಮಗೆ ಅವರೇಜ್ ಇಯರ್ಲಿ ಮೇಂಟೆನೆನ್ಸ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 5,000 ಅಂತ ಇಟ್ಕೊಳ್ಳಿ, ಅಥವಾ 6,000 ಪ್ಲಸ್ 1,000 ಅವರೇಜ್ ಮೇಂಟೆನೆನ್ಸ್ ಕಾಸ್ಟ್. ಎಕ್ಸಾನ್ EV ಮೇಂಟೆನೆನ್ಸ್ ಕಾಸ್ಟ್ ತುಂಬಾನೇ ಕಡಿಮೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಂಜಿನ್ ಇರೋದಿಲ್ಲ, ನಿಮ್ಗೆ ಇಲ್ಲಿ ಬ್ರೇಕ್ ಫ್ಲೂಯಿಡ್ ಆಯ್ತು ಅಥವಾ ವೀಲ್ ಅಲೈನ್ಮೆಂಟ್ ಆಯ್ತು, ಸೊ ಇವೊಂದ್ 2 ಅಷ್ಟೇ ಮೇಂಟೆನೆನ್ಸ್ ಅಲ್ಲಿ ಬರೋದು. ಅವನ ನೀವು ತಗೊಂಡ್ವಿ ಅಂತ ಲೆಕ್ಕ ತಗೊಂಡು 1,000 rupees ಇಟ್ಕೊಳ್ಳೋಣ, ಒಂದು ಅವರೇಜ್ 1,000 rupees ಇಯರ್ಲಿ ಅಂತ. ಪೆಟ್ರೋಲ್ ಅಲ್ಲಿ ಮೈಲೇಜ್ ಸಿಗೋದು ಅಪ್ರಾಕ್ಸಿಮೇಟ್ಲಿ ಅಂದ್ರೆ ಹೈವೇಗಳಲ್ಲಿ 17 ಸಿಗುತ್ತೆ, ಹಾಗೆ ಬಂದ್ಬಿಟ್ಟು ಸಿಟಿ ಬಂದ್ಬಿಟ್ಟು 12 ಸಿಗುತ್ತೆ.
ಸೊ ಆವರೇಜ್ ಮೈಲೇಜ್ ನಾವು ಇಲ್ಲಿ ತಗೊಂಡ್ವಿ ಅಂತಂದ್ರೆ 15 ಕಿಲೋಮೀಟರ್ ಪರ್ ಲೀಟರ್ ತಗೊಳ್ಳೋಣ ನೆಕ್ಸಾನ್ ಪೆಟ್ರೋಲ್ ಅಲ್ಲಿ. ಹಾಗೆ ಬಿಟ್ಟು ನಿಮಗೆ ನೆಕ್ಸಾನ್ ಇವಿ ಅಲ್ಲಿ ರೇಂಜ್ ಒಂದು ಸಾರಿ ಫುಲ್ ಚಾರ್ಜ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಆಕ್ಚುಲಿ ಕಂಪನಿ ಕ್ಲೇಮ್ ಮಾಡೋದು 312 ಕಿಲೋಮೀಟರ್ ಬರುತ್ತೆ ಅಂತ ಹೇಳಿದ್ರೆ, ಬಟ್ ಆಕ್ಚುಯಲ್ ಆಗಿ ಪ್ರಾಕ್ಟಿಕಲ್ ಕಂಡೀಷನ್ ಡ್ರೈವ್ ಮಾಡಿದ್ರೆ 240 to 250 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 10 ಕಿಲೋಮೀಟರ್ ಆ ಕಡೆ. ಸೊ ಅದಕ್ಕೆ ನಾ ಏನ್ ಮಾಡಿದ್ರೆ 240 ಕಿಲೋಮೀಟರ್ ತಗೊಳ್ತೇನೆ ನೆಕ್ಸಾನ್ ಇವಿ ಅಲ್ಲಿ. ನಿಮ್ಮ ಮಂತ್ಲಿ ಅವರೇಜ್ ಅಂತ ಹೇಳಿದ್ರೆ ನಾನು ಆಕ್ಚುಲಿ ಎಕ್ಸಾಂಪಲ್ ತಗೊಂಡಿರೋದು ಮಂತ್ಲಿ ಒಂದು ತಿಂಗಳಿಗೆ 1,000 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ, ಎಕ್ಸಾಂಪಲ್ ತಗೊಂಡಿದ್ದೇನೆ. ಅದ್ರ ಮೇಲೆ ನೀವು ಕಡಿಮೆ ಅಥವಾ ಹೆಚ್ಚು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ತಿಂಗಳಿಗೆ ನಿಮಗೆ ರನ್ನಿಂಗ್ ಬಂದ್ಬಿಟ್ಟು 1,000 ಕಿಲೋಮೀಟರ್ ಇದೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಪೆಟ್ರೋಲ್ ಎಷ್ಟು ಬೇಕಾಗುತ್ತೆ ನಿಮ್ಮ ಟಾಟಾ ನೆಕ್ಸಾನ್ ಪೆಟ್ರೋಲ್ ಗಾಡಿಗೆ ಅಂತ ಹೇಳಿದ್ರೆ 67 ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ. ಅದರ ಕಾಸ್ಟ್ ಪೆಟ್ರೋಲ್ ನ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 6,834 ರೂಪಾಯಿ ಆಗುತ್ತೆ ಆಸ್ ಪರ್ ಪ್ರೆಸೆಂಟ್ ರೇಟ್, 102 ರೂಪಾಯಿ ಅಂತ ಇಟ್ಕೊಂಡ್ರೆ ಅವರೇಜ್. ಹಾಗೆ ಇಲ್ಲಿ ನಿಮಗೆ ನೆಕ್ಸಾನ್ ಇವಿ ಅಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ನಿಮಗೆ 1000 ಕಿಲೋಮೀಟರ್ ರನ್ ಆಗ್ಲಿಕ್ಕೆ ನಿಮಗೆ 120 ಕಿಲೋ ವ್ಯಾಟ್ ನಿಮಗೆ ಚಾರ್ಜ್ ಮಾಡಬೇಕಾಗುತ್ತೆ. ಚಾರ್ಜಿಂಗ್ ಕನ್ಸಂಪ್ಷನ್ ಬಂದ್ಬಿಟ್ಟು 120 ಕಿಲೋ ವ್ಯಾಟ್. ಸೊ ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಫುಲ್ ಚಾರ್ಜ್ ನಿಮ್ಗೆ 240 ಕಿಲೋಮೀಟರ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಅದು 1000 ಅಂತ ಹೇಳಿದ್ರೆ ನಮಗೆ ಅಲ್ಲಿ 4 ಟೈಮು ಚಾರ್ಜ್ ಮಾಡಬೇಕಾಗುತ್ತೆ. 4 ಸರಿ ನಾವು ಚಾರ್ಜ್ ಮಾಡಬೇಕಾಗುತ್ತೆ. 4 ಸರಿ ಚಾರ್ಜ್ ಮಾಡ್ಬೇಕಂದ್ರೆ ಒಂದ್ ಸರಿ ಚಾರ್ಜ್ ಮಾಡಬೇಕಾದ್ರೆ ಆ ಟಾಟಾ ನೆಕ್ಸಾನ್ ಇವಿ ಅಲ್ಲಿ ಬಂದ್ಬಿಟ್ಟು 30 ಕಿಲೋ ವ್ಯಾಟ್ ಬ್ಯಾಟ್ರಿ ಇದೆ ಆಯ್ತಾ. ಸೊ ಇಲ್ಲಿ ನಾವು ಅವರೇಜ್ ಚಾರ್ಜ್ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಈ 27 ಇಂದ 28 ಅಥವಾ 30 ಕಿಲೋ ವ್ಯಾಟ್ ಒಂದ್ ಸರಿ ಚಾರ್ಜ್ ಮಾಡಿದ್ವಿ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಪವರ್ ಕನ್ಸ್ಯೂಮ್ ಆಗೋದು 30 ಕಿಲೋ ವ್ಯಾಟ್. ಸೊ ಆ ಅವರೇಜ್ ಅಲ್ಲಿ ಹೇಳಿದೆ ಅಂತ ಹೇಳಿದ್ರೆ 120 ಕಿಲೋ ವ್ಯಾಟ್ ಬೇಕಾಗುತ್ತೆ 1000 ಕಿಲೋಮೀಟರ್ ರನ್ ಆಗಕ್ಕೆ. ಸೊ ಅದರ ಕಾಸ್ಟ್ ಒಂದು 7 ರೂಪೀಸ್ ಇಟ್ಕೊಂಡ್ರೆ ಅವರೇಜ್ ಇಟ್ಕೊಂಡಿರೋದು ಸೊ 840 ರೂಪೀಸ್ ಆಗುತ್ತೆ. ತಿಂಗಳಿಗೆ ಇಷ್ಟು ನಿಮಗೆ ಅವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಆಯ್ತು ಅಂತ ಹೇಳಿದ್ರೆ ಸೊ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಪೆಟ್ರೋಲ್ ಗಾಡಿ ಟಾಟಾ ನೆಕ್ಸಾನ್ ನಿಮಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ಹೇಳಿದ್ರೆ ನಿಮಗೆ 87,000 ರೂಪೀಸ್ ಆಗುತ್ತೆ ಆಯ್ತಾ, ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಸರ್ವಿಸ್ ಕಾಸ್ಟ್ 6,000 ಇಟ್ಕೊಂಡಿದ್ದೇನೆ. ಅದೇ ನಿಮಗೆ ನೆಕ್ಸಾನ್ ಇವಿ ಅಲ್ಲಿ ನಿಮಗೆ ಟೋಟಲ್ ಮೇಂಟೆನೆನ್ಸ್ ಕಾಸ್ಟ್ 1 ಇಯರ್ ಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 11,080 ರೂಪೀಸ್ ಆಗುತ್ತೆ, 11,080 ರೂಪಾಯಿ ಆಗುತ್ತೆ. ಸೊ ಇದನ್ನ ನಿಮಗೆ ಅವರೇಜ್ 5 ಇಯರ್ ನೀವು ಗಾಡಿ ಇಟ್ಕೊಳ್ಳೋ ಪ್ಲಾನ್ ಇದೆ ಅಂತ ಹೇಳಿದ್ರೆ ಪೆಟ್ರೋಲ್ ಗಾಡಿ ನೀವು ಟಾಟಾ ನೆಕ್ಸಾನ್ ಪೆಟ್ರೋಲ್ ನ 5 ಇಯರ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ಹೇಳಿದ್ರೆ ನಿಮಗೆ 4,35,040 ರೂಪೀಸ್ ಆಗುತ್ತೆ. ಒಂದೇ ಇಲ್ಲಿ ಪೆಟ್ರೋಲ್ ಪ್ಲಸ್ ಮೇಂಟೆನೆನ್ಸ್ ಕಾಸ್ಟ್ ಇಯರ್ಲಿ ಅವರೇಜ್ 6,000 ಇಟ್ಕೊಂಡ್ರೆ ಪ್ಲಸ್ ಬಂದ್ಬಿಟ್ಟು ನಿಮಗೆ ಮತ್ತೆ ಇನ್ಶೂರೆನ್ಸ್ ಚಾರ್ಜ್ ಕೂಡ ನೀವು ಪೇ ಮಾಡಬೇಕಾಗುತ್ತೆ ಪ್ರತಿ ವರ್ಷ ಇನ್ಶೂರೆನ್ಸ್ ಮಾಡಿಸಬೇಕು. ಸೊ ಅದನ್ನ ಬಿಟ್ಟು ಹೇಳ್ತಾ ಇದ್ದೇನೆ. ಹಾಗೆ ನಿಮಗೆ ನೆಕ್ಸಾನ್ ಇವಿ ಅಲ್ಲಿ ನಿಮ್ಗೆ 5 ವರ್ಷಕ್ಕೆ ಮೇಂಟೆನೆನ್ಸ್ ಕಾಸ್ಟ್ ಅವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಬಂದ್ಬಿಟ್ಟು 55,400 ರೂಪೀಸ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಫಸ್ಟ್ ನೀವು ತಗೊಳ್ಬೇಕಾದ್ರೆ ಅಂದ್ರೆ ನೆಕ್ಸಾನ್ ಇವಿ ತಗೊಳ್ಬೇಕಾದ್ರೆ ಜಾಸ್ತಿ ಅಮೌಂಟ್ ಎಷ್ಟು ಕೊಟ್ಟಿದ್ರಿ 4,23,000 ಅಮೌಂಟ್ ಕೊಟ್ಟಿದ್ರಿ ಜಾಸ್ತಿ. ಸೊ ಇಲ್ಲಿ ನಿಮಗೆ ಡಿಫ್ರೆನ್ಸ್ ನೋಡಿ 4,35,000 ಮೇಂಟೆನೆನ್ಸ್ ಕಾಸ್ಟ್ ಆಗುತ್ತೆ 5 ವರ್ಷಕ್ಕೆ ಪೆಟ್ರೋಲ್ ಗಾಡಿಯಲ್ಲಿ. ನೆಕ್ಸಾನ್ ಇವಿ ಅಲ್ಲಿ ನಿಮಗೆ 55,000 ರೂಪೀಸ್ ಆಗುತ್ತೆ. ಸೊ ನೀವು 5 ವರ್ಷ ಗಾಡಿ ಇಟ್ಕೊಳ್ಳೋ ಪ್ಲಾನ್ ಇದೀರಾ ಅಂತ ಹೇಳಿದ್ರೆ ಮಂತ್ಲಿ ಅವರೇಜ್ ರನ್ನಿಂಗ್ 1000 ಇದೆ ಅಂತ ಹೇಳಿದ್ರೆ ನೆಕ್ಸಾನ್ ಇವಿ ಬಂದ್ಬಿಟ್ಟು ನಿಮಗೆ ತುಂಬಾನೇ ಸೂಟ್ ಆಗುತ್ತೆ. ಇಲ್ಲಿ ನೀವು ಜಾಸ್ತಿ ಕೊಟ್ಟ ಅಮೌಂಟ್ ಬಂದ್ಬಿಟ್ಟು ರಿಕವರಿ ಆಗೇ ಆಗುತ್ತೆ 5 ವರ್ಷಕ್ಕೆ. ಬಟ್ ಏನಂತ ಹೇಳಿದ್ರೆ ಇಲ್ಲಿ ನಿಮಗೆ ನೆಕ್ಸಾನ್ ಇವಿ ಅಲ್ಲಿ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಒಂದು ಪೊಲ್ಯೂಷನ್ ಇಲ್ಲ, ಕ್ಲೀನ್ ಅಂಡ್ ನೀಟ್ ವೆಹಿಕಲ್. ಹಾಗೆ ಬಂದ್ಬಿಟ್ಟು ಪವರ್ ಕೂಡ ಜಾಸ್ತಿ ಇರುತ್ತೆ ನೆಕ್ಸಾನ್ ಇವಿ ಪವರ್ ಜಾಸ್ತಿ ಬರುತ್ತೆ. ಹಾಗೆ ಬಂದ್ಬಿಟ್ಟು ಪೊಲ್ಯೂಷನ್ ಫ್ರೀ ವೆಹಿಕಲ್. ಹಾಗೆ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಸೌಂಡ್ ಇರಲ್ಲ, ನಾಯ್ಸ್ ಇರಲ್ಲ, ಏನಿರಲ್ಲ. ಗಾಡಿಲಿ ಕುತ್ಕೊಂಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಗಾಡಿ ಸ್ಟಾರ್ಟ್ ಆಗಿರೋದು ಸಹ ನಿಮ್ಗೆ ಗೊತ್ತಾಗಲ್ಲ. ಇದು ಬಂದ್ಬಿಟ್ಟು ನೆಕ್ಸಾನ್ ಇವಿ ಪ್ಲಸ್ ಪಾಯಿಂಟ್. ಬಟ್ ಇದರ ಲಿಮಿಟೇಷನ್ ಏನಂತ ಹೇಳಿದ್ರೆ ಸಿಟಿ ಹೊರಗಡೆ ಜಾಸ್ತಿ ರನ್ನಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಚಾರ್ಜಿಂಗ್ ಸ್ಟೇಷನ್ ನ ಲಿಮಿಟೇಷನ್ ಇದೆ, ಚಾರ್ಜಿಂಗ್ ಸ್ಟೇಷನ್ ನ ಕೊರತೆ ಇದೆ. ಫುಲ್ ಚಾರ್ಜ್ ಮಾಡಿದ್ರೆ ಅಂತ ನಿಮ್ಗೆ 240 ಕಿಲೋಮೀಟರ್ ಆಗುತ್ತೆ ಅಂದ್ರೆ 240 ಗಿಂತ ಹೆಚ್ಚಿನ ದೂರ ನೀವು ಹೋಗ್ಬೇಕು ಒಂದ್ಸರಿ ಅಂತ ಹೇಳಿದ್ರೆ ಸೊ ಮಿಡ್ಲ್ ಎಲ್ಲ ನಿಮ್ಗೆ ಒಂದು ಚಾರ್ಜಿಂಗ್ ಸ್ಟೇಷನ್ ಸಿಗ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ಎಲ್ಲೂ ಚಾರ್ಜಿಂಗ್ ಸ್ಟೇಷನ್ ಇಲ್ಲ ಅಂತ ಹೇಳಿದ್ರೆ ಸೊ ಅಲ್ಲಿ ಬಂದ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ರನ್ನಿಂಗ್ ಬಂದ್ಬಿಟ್ಟು ಅವರೇಜ್ ರನ್ನಿಂಗ್ ಏನ್ 1000 ಇತ್ತು ಅದು ಬಂದ್ಬಿಟ್ಟು ಒಂದು ಲಿಮಿಟೆಡ್ ಏರಿಯಾದಲ್ಲಿ ಇದೆ ಅಂತ ಹೇಳಿದ್ರೆ ಅಂದ್ರೆ ಇನ್ ಕೇಸ್ ನೀವು ಬೆಂಗಳೂರು ಮೈಸೂರು ಅಂತ ಸಿಟಿಯಲ್ಲಿ ಇದ್ರೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಿಮಗೆ ಅವರೇಜ್ ಡೈಲಿ 100 ಕಿಲೋಮೀಟರ್ ಹೋಗೋದು ಬರೋದು ಇದೆ ಅಂತ ಹೇಳಿದ್ರೆ ಸೊ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗಲ್ಲ. ಬಟ್ ಏನಂದ್ರೆ ಲಾಂಗ್ ಡಿಸ್ಟೆನ್ಸ್ ಡ್ರೈವ್ ಮಾಡಬೇಕಾದ್ರೆ ಚಾರ್ಜಿಂಗ್ ಸ್ಟೇಷನ್ ನ ಕೊರತೆ ಏನಿದೆ ಅದು ಒಂದು ಬಂದ್ಬಿಟ್ಟು ಇಲ್ಲಿ ಲಿಮಿಟೇಷನ್. ಅದನ್ನ ಬಿಟ್ರಿ ಅಂತ ಹೇಳಿದ್ರೆ ಇಲ್ಲಿ ಇವಿಯಲ್ಲಿ ಯಾವುದೇ ರೀತಿ ಲಿಮಿಟೇಷನ್ಸ್ ಇಲ್ಲ. ಸೊ ಇಲ್ಲಿ ಪ್ಲಸ್ ಪಾಯಿಂಟ್ ಜಾಸ್ತಿ ಇದೆ. ಮುಂದೆ ಬರುವಂತ ದಿನಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಕಡೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತ ನೆಕ್ಸಾನ್ ಇವಿ ಬಂದ್ಬಿಟ್ಟು ಎಲ್ರಿಗೂ ಸೂಟ್ ಆಗುತ್ತೆ. ಬಟ್ ಏನಾದ್ರೆ ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ನಮ್ಮ ವಾತಾವರಣ ಬಂದ್ಬಿಟ್ಟು ಕ್ಲೀನ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಬಂದ್ಬಿಟ್ಟು ಇವಿ ವೆಹಿಕಲ್ ನ ಪ್ರಿಫರ್ ಮಾಡೋದು ಒಳ್ಳೇದು. ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಎ ಪಾರ್ಟ್ ಆಫ್ ದಿ ಪೊಲ್ಯೂಷನ್. ನಿಮಗೂ ಯಾವ್ದಾದ್ರು ಡೌಟ್ ಕ್ವರೀಸ್ ಇತ್ತಂತ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಬರುವಂತ Q&A ಸೆಷನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರೂ ಜೈ ಹಿಂದ್, ಜೈ ಕರ್ನಾಟಕ.